ನನ್ನ ಪ್ರಾರ್ಥನೆ ಕೇಳುತ್ತಿರಲಿಲ್ಲ. ಕೆಲವು ಸಮಯದಲ್ಲಿ ನೋಡ್ರಿ, ನಾನು ಉಪವಾಸ ಮಾಡ್ತೀನಿ, ನಾನು ಒಂದು ದಿನ ಏನು ತಿನ್ನಲ್ಲ, ನೀರು ಸಹ ಕುಡಿಯಲ್ಲ, ಜ್ಯೂಸು ಸಹ ಕುಡಿಯಲ್ಲ, ನಾನು ದೇವರ ಸಮ್ಮುಖದಲ್ಲೇ ಕಾದಿದ್ದೀನಿ. ನಿನ್ನ ಹೃದಯದಲ್ಲಿ ಇರೋದನ್ನ ತೆಗೆದು ಆಚೆ ಹಾಕವರೆಗೂ ದೇವರು ನಿನ್ನ ಪ್ರಾರ್ಥನೆಗೆ ಕಿವಿಗೊಡಲ್ಲ. ಆಮೇನ್. ಮೂರನೇದಾಗಿ ನೋಡಿದ್ವಿ, ಯಾರಾದ್ರೂ ಹೇಳ್ತೀರಾ? ದೇವರ ಚಿತ್ತ ತಿಳಿದು. ಆಮೇನ್. ದೇವರ ವಾಕ್ಯ ಹೇಳ್ತಾರೆ, ಯಾವನು ದೇವರ ಚಿತ್ತವನ್ನು ತಿಳಿದು ಆತನ ಚಿತ್ತ ಅನುಸಾರವಾಗಿ ಪ್ರಾರ್ಥಿಸ್ತಾನೋ ಆತನ ವಿಷಯದಲ್ಲಿ ನಮಗೆ ಧೈರ್ಯ ಉಂಟು. ಆತ ನಮ್ಮ ಪ್ರಾರ್ಥನೆ ಕೇಳ್ತಾನೆ. ಯಾಕೆ? ನಾವು ದೇವರ ಚಿತ್ತದ ಪ್ರಕಾರ ಪ್ರಾರ್ಥನೆ ಮಾಡ್ತಾ ಇದೀವಿ. ಹಲ್ಲೆಲೂಯಾ. ನೀವೇನಾದ್ರೂ ಎಲ್ಲಾದ್ರೂ ಹೋಗ್ಬೇಕು, ಏನಾದ್ರೂ ಕಾರ್ಯ ಮಾಡಬೇಕು, ಮನೆ ಇಸ್ಕೋಬೇಕು, ಲ್ಯಾಂಡ್ ಇಸ್ಕೋಬೇಕು, ಫಸ್ಟ್ ಪ್ರಾರ್ಥನೆ ಮಾಡೋದು ಕಲಿ. ಎಲ್ಲಿಗೆ ಹೋಗಿ ಸಿಕ್ಕಿಕೊಳ್ಳಬೇಡ್ರಿ ಸಹೋದರ ಸಹೋದರಿ. ಅನೇಕರು ವಂಚಿಸಲ್ಪಡ್ತಾ ಇದ್ದಾರೆ. ನೀವು ಹುಷಾರವಾಗಿರ್ಬೇಕು. ದೇವರ